यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೇ 22ನೇ ತಾರೀಕು ನಾವು ಆಚಾರ್ಯ ರಾಮಾನುಜರ ಒಂದು ತಿರುನಕ್ಷತ್ರ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ದಿವ್ಯ ಸಂದರ್ಶನ ಶ್ರೀಗಳವರ ಒಂದು ಕೃಪಾಶೀರ್ವಾದದಿಂದ ಈ ಒಂದು ದಿವ್ಯ ಸಂದರ್ಶನವನ್ನು ನಾವು ಆಚಾರ್ಯ ರಾಮಾನುಜರ ತಿರುವಡಿಗಳಿಗೆ ಸಮರ್ಪಣೆ ಮಾಡಿ ಅದರ ಬಗ್ಗೆ ಒಂದು ಕೆಲವಷ್ಟು ಮಾಹಿತಿಗಳನ್ನು ಆಚಾರ್ಯರ ರಾಮಾನುಜರ ಚರಿತ್ರೆ ಮತ್ತು ಅವರ ಜೀವನ ಮತ್ತು ಅವರ ಸಂದೇಶಗಳ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾನು ನಮ್ಮ ಮಠಕ್ಕೆ ಬಹಳ ಪರಮಾಪ್ತರಾದಂತಹ ಶಿಷ್ಯರಾದಂತಹ ಡಾಕ್ಟರ್ NK ರಾಮಶೇಷನ್ರವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. NK ರಾಮಶೇಷನ್ರವರೇ ನಮಸ್ಕಾರ. ಸ್ವಾಗತ. ನಮಸ್ಕಾರ. NK ರಾಮಶೇಷನ್ರವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ಉತ್ತಮ ವಾಗ್ಮಿಗಳು, ಸಂಸ್ಕೃತ ಸಾಹಿತ್ಯ, ಗಮಕ, ಶಾಸನ ಮತ್ತು ಹರಿದಾಸ ಆಂದೋಲನ, ಡಿಲಿಟ್ ಇದರಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿಯೂ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರದಾನವಾಗಿರುತ್ತದೆ. ಅಷ್ಟೇ ಅಲ್ಲದೆ ಉಪನ್ಯಾಸ ಕಾರ್ಯಕ್ರಮಗಳು, ತಿರುಪ್ಪಾವೆ ಎಲ್ಲ ಇದರಲ್ಲೂ ಕೂಡ ಅವರು ಪರಿಣಿತರಾಗಿರುತ್ತಾರೆ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ರಾಮಶೇಷನ್ರವರೇ. ಎಸ್ ಸರ್. ಆಚಾರ್ಯ ರಾಮಾನುಜರ ಬಗ್ಗೆ ನಾವೇನು ಪ್ರಪಂಚಕ್ಕೆ ತಿಳಿಕೊಡಿಸ್ಬೇಕಂತಹ ಯಾವುದೇ ರೀತಿ ಇದಿಲ್ಲ. ಆದರೂ ಕೂಡ ನಮ್ಮ ಒಂದು ಕೃತಜ್ಞತಾಪೂರ್ವಕವಾದಂತಹ ಒಂದು ವಿಚಾರವನ್ನು ಈ ನಮ್ಮ ಪ್ರೇಕ್ಷಕ ವರ್ಗ ಮತ್ತು ಭಕ್ತಿ ಪಂಥದಲ್ಲಿ ನಾವು ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಚಾರ್ಯ ರಾಮಾನುಜರ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಅವರ ದಯವಿಟ್ಟು ತಿಳಿಸ್ಕೊಡ್ಬೋದಾ? ನಮಸ್ಕಾರ ನಾರಾಯಣವರೇ. ನಮಸ್ಕಾರ. ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ BR ಸ್ವಾಮಿಗಳು ತೀರಸ್ವಾಮಿಗಳ ಪಾದಾರವಿಂದಕ್ಕೆ ಹಾಗೂ ಅವರಿಗೆ ಹೆಗಲಣೆಯಾಗಿ ದುಡಿತಾ ಇರ್ತಕ್ಕಂಥ ಅಭಿನವ ರಾಮಾನುಜರು ಅಂತ ಸ್ವಾಮಿಗಳನ್ನು ಕರೆದರೆ ಅಭಿನವ ಎಂಬಾರ್ ಸ್ವಾಮಿ ಅಂತ ನಾವು ಇನ್ನೊಬ್ಬರನ್ನು ಕರಿತೀವಿ. ಇಬ್ಬರು ಮಹಾನ್ ಭಾವರು ತುಂಬ ದುಡಿತಾ ಇದ್ದೆ. ತಮಗೆಲ್ಲರಿಗೂ ಗೊತ್ತೇ ಹೇಳೋದು ಶ್ರೀಕಾರ್ಯ. ಹೌದು, ಶ್ರೀಕಾರ್ಯಂ ಸ್ವಾಮಿ. ಖಂಡಿತ ಸದ್ದಿಲ್ಲದ ಹಾಗೆ ಅವ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ ನೋಡಿ. ತಮಗೆ ಗೊತ್ತಿದೆ, ನನಗಿನ್ನ ಚೆನ್ನಾಗಿ ತಾವು ಬಲ್ಲಿರಿ. ಈಗ ಅದು ಒಂದು ಅಚ್ಚುಕಟ್ಟಾಗಿ ಬೆಳಗುವ ದೀಪವಾಗಿಬಿಟ್ಟಿದೆ. ಸುತ್ತಲೂ ಕೂಡ ದೀಪವಾಗಿದೆ ಯತಿರಾಜ ಮಠ. ಅದಕ್ಕೆ ಕಾರಣ ಪ್ರಮುಖವಾಗಿ ಸ್ವಾಮಿಗಳ ದಿವ್ಯವಾದ ತೇಜಸ್ಸು ಅಂದರೆ ಅದಕ್ಕೆ, ಹಾಗೂ ಕಾರ್ಯಪ್ರವೃತ್ತಿ, ಸದಾ ಕಾರ್ಯಪ್ರವೃತ್ತಿ. ಜಗದಾಚಾರ್ಯರು ಭಗವದ್ ರಾಮಾನುಜರು ಅಂತ ನಾವು ಯಾರನ್ನು ಕರಿತೇವೆಯೋ, ಯಾರ ಬಗ್ಗೆ ಒಂದು ಪ್ರಪತ್ತಿ ಭಾವ ಹಾಗೂ ಯಾವ ರೀತಿ ಅಚ್ಚುಕಟ್ಟಾದಂಥ ಒಂದು ವಿನಯ ಹಾಗೂ ಎಲ್ಲರನ್ನೂ ಸಮದರ್ಶಿತ್ವ, ಒಂದೇ ಸಮ ಭಾವಿಸ್ತಕ್ಕಂಥದ್ದು, ಸಮಾನವಾದಂಥ ರೀತಿಯಲ್ಲಿ ಭಾವಿಸ್ತಕ್ಕಂಥ, ಯಾವ ರೀತಿಯಲ್ಲೂ ಏರುಪೇರು ಇಲ್ಲವೇ ಇಲ್ಲ. ಅದರಲ್ಲಿ ರಾಮಾನುಜರನ್ನು ಕ್ರಾಂತದರ್ಶಿ ಅಂತ ಕರೀತಾರೆ. ಅಂದರೆ ಶಂಕರರು ಬಂದು ಹೋದ ಮೇಲೆ 788ರಿಂದ 820, 32 ವರ್ಷ. ಅದಾದ ಮೇಲೆ ಕೆಲವು ವರ್ಷ ಸ್ವಲ್ಪ ಮಟ್ಟಿಗೆ ಏನು ನಮ್ಮ ತತ್ವಜ್ಞಾನ, ತತ್ವ ಪ್ರಪಂಚ ಅಥವಾ ಸಿದ್ಧಾಂತಗಳಲ್ಲಿ ಏನು ಸ್ವಲ್ಪ ಏರುಪೇರಿತ್ತೋ, ಅದ್ವೈತ ತಿಳ್ಕೊಳ್ಳೋದಕ್ಕೆ ಭಾಳ ಜನಕ್ಕೆ ಅನುಕೂಲ ಆಗ್ತಿರಲ್ವೋ, ಭಕ್ತಿ ಸಿದ್ಧಾಂತ, ಶ್ರೀ ಸಂಪ್ರದಾಯ, ಶ್ರೀ ತತ್ವ, ಶ್ರೀ ದರ್ಶನ, ಸ್ಪಿರಾಟಿ, ನಮ್ಮಲ್ಲಿ ಶ್ರೀ ಮೂಲಕವೇ ನಾವು ನಾರಾಯಣನ ನೋಡ್ತಕ್ಕಂಥ ಅದು ರಾಮಾನುಜರು ಪ್ರತಿಪಾದಿಸಿದಂಥ ಒಂದು ಮಹಾನ್ ಪ್ರಮುಖವಾದ ಮಾನವೀಯತೆಯ ಉಪಕರಣಗಳು ತಾನಾಗಿ ಎಂಬೆಡೆಡ್ ಅಂತೀವಲ್ಲ, ಒಳಗೊಂಡಿರ್ತಕ್ಕಂಥ ತತ್ವ. ನಾರಾಯಣವರೇ ಒಂದು ಹಿಂದೂ ಮಹಾಸಾಗರದಂಥ ಸಾಗರವನ್ನು
ಕೇವಲ ಒಂದೆರಡು ನಿಮಿಷಗಳಲ್ಲಿ ನೀವು ಪರಿಚಯ ಮಾಡಿಕೊಂಡೇ ಅಂತಂದರೆ ತುಂಬ ಕಷ್ಟವಾಗುತ್ತೆ. ಆದರೆ ತಾವು ಆಜ್ಞೆ ಕೊಟ್ಟಿದ್ದೀರಿ, ಸ್ವಾಮಿಗಳು ಆಜ್ಞೆ ಕೊಟ್ಟಿದ್ದಾರೆ, ಸಂದರ್ಶನಕಾರರು ಆಜ್ಞೆ ಶ್ರೀಮತಿ ಲತಾ ಮೋಹನ್ ಅವರು ಆಜ್ಞೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆದೇಶದ ಮೇರೆಗೆ ನನಗೆ ಏನು ತೋಚುತ್ತೋ ಎರಡು ಮಾತನ್ನು ಭಿನ್ನವಿಸ್ಕೋತೇನೆ. ದಯವಿಟ್ಟು ಏನಾದರೂ ಊನತ್ವ ಬಿದ್ದರೆ ಕ್ಷಮಿಸಿ ಕಾಪಾಡಬೇಕು ಅಂತ ಕೇಳ್ಕೊತೇನೆ. ಈ ರಾಮಾನುಜರ ಬಗ್ಗೆ ಹೇಳಬೇಕಾದ್ರೆ ಊನತ್ವ ಅನ್ನೋದೆಲ್ಲೂ ಬರೋದೇ ಇಲ್ಲ. ಕಾರಣ ಯಾತಕ್ಕೆ ಅಂತ ಹೇಳ್ಕೊಂತಂದರೆ ಅವರ ದಿವ್ಯನಾಮ ಸ್ಮರಣೆ ಒಂದೇ ಸಾಕು ನಮಗೆ. ಅದು ನಮ್ಮ ಎಲ್ಲ ಹಿಂದಿನ ಪಾಪಗಳೆಲ್ಲವೂ ಏನಿರುತ್ತೋ ಮುಂಬರುವಂತಹ ಪಾಪಗಳೆಲ್ಲವನ್ನೂ ಕೂಡ ನಿಲ್ಲಿಸುವಂಥ ಶಕ್ತಿ ಆಚಾರ್ಯರಲ್ಲಿ ಉಂಟು. ಕಾರಣ ನೀವು ಹೇಳಿದ್ರಲ್ಲ ಈಗ ತಾನೇ ದಿವ್ಯ ಆಜ್ಞೆ ಶ್ರೀಶ್ರೀಗಳವರಿಂದ ಅದಕ್ಕೆ ನೀವು ಹೇಳಿದ್ರು ನೋಡಿ ಸ್ವೀಕಾರದ ಬಗ್ಗೆ. ಅಸ್ಮದ್ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಸರ್ವಗುರುಭ್ಯೋ ನಮಃ, ಶ್ರೀಮತೆ ರಾಮಾನುಜಾಯ ನಮಃ ಅಂತ ನಾವು ಹೇಳ್ಬಿಡ್ತೀವಿ ನೋಡಿ. ಯಾಕೆಂದ್ರೆ ಮಧ್ಯದಲ್ಲಿ ಅವರು ನಮಗೆ ಭಗವಂತನಿಗೂ ಮತ್ತು ಭಕ್ತನಿಗೂ ಮಧ್ಯದಲ್ಲಿ ಒಂದು ಸೇತುವೆಯಾಗಿ ಇದು ಮಾಡಿ ನಮ್ಮೆಲ್ಲರನ್ನು ಅವರನ್ನೆಲ್ಲರೂ ನಮ್ಮೆಲ್ಲರನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಸೇತುವೆ ಅಂದ ತಕ್ಷಣ ನನಗೆ ಜ್ಞಾಪಕ ಬಂತು, ತಮಗೆ ತಾವು ತಿರುನಾರಾಯಣಪುರದವರೇ ಮೂಲತಃ ಆಗಿರೋದ್ರಿಂದ ತೊಣ್ಣೂರನ್ನು ತಾವು ನೋಡಿದ್ದೀರಿ. ತೊಣ್ಣೂರಿನ ಭವ್ಯವಾದ ಸಮುದ್ರದಂತೆ ಇರುವ ಕೆರೆಯನ್ನು ನೋಡಿದ್ದೀರಿ. ಆ ಕೆರೆ ಮಾಡಿರೋದು ರಾಮಾನುಜರು 2 ಗುಡ್ಡಗಳನ್ನು ಬೇಡಿಸಿ, ಎರಡು ಗುಡ್ಡ, ಒಂದು ರಾಮಾನುಜರು ಒಂದು ಶ್ರೀಕಾರ್ಯ. ಆ 2 ಗುಡ್ಡಗಳನ್ನು ನಾನು ಹೋಲಿಸಿ ಹೇಳ್ತಾ ಇದ್ದೆ. ಈಗಲೂ ಕೂಡ ಸಾವಿರಾರು ಎಕರೆ ಜಮೀನಿಗೆ ನೀರನ್ನು ಹಾಯಿಸ್ತಾ ಇದೆ. ಅಂಥ ಒಂದು ಅಚ್ಚುಕಟ್ಟಾದ ಸಮಾಜೋಪಯೋಗಿ ಕಾರ್ಯ, ಸಮಾಜಕ್ಕೆ ಆದರ್ಶಕರವಾದ ಕಾರ್ಯ. ಕೇವಲ ಆದರ್ಶ ಅಲ್ಲ, ಕೇವಲ ಕರ್ಮಠತನ ಅಲ್ಲ, ಮಾನವೀಯತೆ ಉಡುಗೊಡಿದ ಕಾರ್ಯವನ್ನು ರಾಮಾನುಜರು ತಮ್ಮ ಇಡೀ ಜೀವನ ಮಾಡಿದ್ದಾರೆ. 120 ವರ್ಷದ ನಿಡಿದಾದ ಬದುಕನ್ನು ಕ್ಷಣ ಕ್ಷಣವೂ ಸಾರ್ಥಕಗಳು. ಆದರೆ ಇಲ್ಲಿ ನಾವು ರಾಮಾನುಜರು ಆದಿಶೇಷನ ಅವತಾರ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಅವರ ಬಗ್ಗೆ ಹೇಳಬೇಕಾಗಿದ್ದರೆ ಅನಂತ ಪ್ರಥಮಂ ಇದು ಬರುತ್ತೆ. ಖಂಡಿತ ಅನಂತ ಪ್ರಥಮಂ ರಮಂ ಲಕ್ಷ್ಮಣಶ್ಚ ತತಃ ಪರಂ ಬಲಭದ್ರ ಸ್ತ್ರೀಯಸ್ತು ಭಗವತ್ ಕಾರ್ಯ ಸಾಧಕ. ಅಬ್ಬಾ, ಅಂದರೆ ಗಮನಿಸ್ಕೊಳ್ಳಿ, ಕಲಿಯುಗದಲ್ಲಿ ರಾಮಾನುಜರೇ ಆದಿಶೇಷ ಅವತಾರವಾಗಿ ಬಂದಿರೋ ತರಹ. ಅಲ್ಲಿ ನಮ್ಮಾಳ್ವಾರ್ಗೆ ಮಧುರಕವಿ ಆಳ್ವಾರು ಅವರಿಗೆ ನಮ್ಮಾಳ್ವಾರ್ಗಿದ್ದಂಥ ನಂಟು ತಮಗೆ ಗೊತ್ತಿದೆ. ಮಧುರಕವಿ ಆಳ್ವಾರ ಅವ್ರನ್ನ ನಮ್ಮಾಳ್ವಾರ್ಗೆ ಹೇಳಿ ಅಲ್ಲಿ ಬಂದಂಥ ಭವಿಷ್ಯತ್ ಮೂರ್ತಿ, ಹೌದು, ಈಗಲೂ ಇದೆ. ಈಗಲೂ ಆಳ್ವಾರ್ ತಿರುನಗರಿಯಲ್ಲಿ ಪೂಜೆಗಳ್ತಾ ಇದೆ ಆ ವಿಗ್ರಹ. ತಾವು ಭವಿಷ್ಯತ್ ಕಲವು ಭವಿಷ್ಯತಿ. ಶ್ರೀಮನ್ನಾರಾಯಣ ಆದಿಶೇಷನಿಗೆ ಹೇಳ್ತಾನೆ, ನೀನು ಶಸ್ತ್ರವನ್ನು ಹಿಡಿದಿದ್ದಾಯಿತು ಲಕ್ಷ್ಮಣನಾಗಿ, ಹಲಾಯುಧನಾಗಿ ಬಲಭದ್ರನಾದೆ, ಹಾಗೆಯೇ 3ನೇದಾಗಿ ಇಲ್ಲಿ ಬಂದಿದೆಯಾ, ಇನ್ನು ಮುಂದೆ ಶಾಸ್ತ್ರವನ್ನು ಜನಕ್ಕೆ ತಿಳಿಯುವ ಹಾಗೆ ಬೋಧಿಸು, ಹೋಗು. ಹಾಗೆ ಅಂತಂದ್ರೆ ಇವಾಗ ಶಸ್ತ್ರವನ್ನು ಅಲ್ಲಿ ಹಿಡಿದಾದ್ಮೇಲೆ, ಹಲಾಯುಧವನ್ನು ಹಿಡಿದಾದ್ಮೇಲೆ ಇಲ್ಲಿ ತ್ರಿದಂಡವನ್ನು ಹಿಡಿದ್ರು. ತ್ರಿದಂಡವನ್ನು ಹಿಡ್ಕೋ ಅಲ್ವಾ ನೋಡಿ, ಸನ್ಯಾಸತ್ವ ಅನ್ನೋದು ಅಂತಹ ಇದು. ಹೌದು. ಆದರೆ ಅವರು ಸನ್ಯಾಸತ್ವ ಅಂತಂದ್ರೆ ಸನ್ಯಾಸ, ತನ್ನನ್ನು ತಾನು ಒತ್ತೆ ಇಟ್ಕೊಂಡ್ಬಿಟ್ರು ಸಮಾಜಕ್ಕೆ. ಇಡೀ 120 ವರ್ಷ, ಚಿಕ್ಕ ವಯಸ್ಸಿಂದ ಹಿಡಿದು ಕೊನೆಯ ದಿನದ ತನಕಲೂ ರಾಮಾನುಜರು ಆ ತರಹ ಒಂದು ಸಮಾಜಕ್ಕೆ ಉಪಯೋಗವಾಗಿ ತನ್ನನ್ನು ತಾನು ಶ್ರೀಗಂಧದ ತರಹ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಸಾಟಿಯಾಗಿ ತಾವು ಗಮನಿಸಿದ್ದೀರಿ, ಈ ಹೊತ್ತು ತಿರುನಕ್ಷತ್ರ ಶ್ರೀಗಂಧದ ಅಭಿಷೇಕ ಸ್ವಾಮಿಗೆ ಸತ್ಯವಾದ ನಡೆಯುತ್ತೆ. ನಮ್ಮ ಚರಿತ್ರೆ ಪ್ರಕಾರ ಅವರು 1011ನೇ ಇಸ್ವಿನಲ್ಲಿ ಅವತಾರವನ್ನು ಆರಿದ್ರಾ ನಕ್ಷತ್ರದಲ್ಲಿ ಮಾಡಿದ್ದಾರೆ. ಆದರೆ ಆ ಸಂವತ್ಸರದ ಬಗ್ಗೆ ಮತ್ತು ಇದನ್ನು ದಯವಿಟ್ಟು ಸ್ವಲ್ಪ ತಿಳಿಸಿ. ಹೌದು, ಬಹಳ ಚೆನ್ನಾಗಿ ಅದು ಪ್ರಶ್ನೆ ಕೇಳಿ ನೋಡಿ. ಅಲ್ಲಿ ನಮಗೆ ಗುರುಪರಂಪರಾ ಪ್ರಭಾವ, ಕೋಯಿಲ್ ಒಳಗೆ ರಾಮಾನುಜ ನಿಯಮನ ಪಡಿ ಏನೆಲ್ಲ ನಮಗೆ, ಆಮೇಲೆ ಅನೇಕ ಗರುಡನಾರಾಯಣ ಪಂಡಿತರದೊಂದಿದೆ, ದಿವ್ಯ ಸೂರಿ ಚರಿತನ್, ಇದೆಲ್ಲರ ಆಧಾರದಿಂದ ನಾವು ಹಾಗೆ ಶಾಸನಗಳು ತುಂಬ ಸಿಕ್ಕಿದೆ. ಶಾಸನಗಳು ಸಾಂಸ್ಕೃತಿಕ ರಾಯಭಾರ ಇದ್ದಾಗೆ. ವಿಷ್ಣುವರ್ಧನವನ್ನು ಬಂದಲಂತೂ ರಾಮಾನುಜರ ಕಾಲದಲ್ಲಿ ಬಹಳ ಚೆನ್ನಾಗಿ ಬಂತು. ಅಲ್ಲಿಗೆ ಇತಿಹಾಸ, ಸಂಸ್ಕೃತಿ, ಸಮಾಜ ಎಲ್ಲವನ್ನು ಒಳಗೊಂಡಂತೆ ರಾಮಾನುಜರನ್ನ ತಾವು ಹೇಳಿದ ಈಗ ತಾನೆ ಚೈತ್ರ ಮಾಸದ ಆದಿ ರಾಮಾನುಜರ ಜನನಾಗಿದ್ದು ತಮಿಳುನಾಡಿನ ಶ್ರೀಪೆರಂಬದೂರು, ತಮಿಳುನಾಡು. ಈಗಲೂ ತಾವು ಶ್ರೀರಂಗಕ್ಕೆ ಹೋಗಿ ಶ್ರೀಪೆರಂಬದೂರಿಗೆ ಹೋಗಿ ದರ್ಶನ ಮಾಡಿ ಬರ್ತೀರಿ ಅಚ್ಚುಕಟ್ಟಾಗಿ. ಅಲ್ಲಿ ಪಿಂಗಳ ಸಂವತ್ಸರ
ಚೈತ್ರ ಶುದ್ಧ ಪಂಚಮಿ. ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಪಂಚಮೀಚ ಕಾರ್ಯಸಿದ್ಧಿ ಅಂತಾರೆ. ಅವ್ರು ಹುಟ್ಟಿದ್ದೇ ಕಾರ್ಯಸಿದ್ಧಿಗೋಸ್ಕರ ಅಂತಾರೆ. ಯಾವ ಕಾರ್ಯಸಿದ್ಧಿ? ಯಾವ ಕಾರ್ಯಸಿದ್ಧಿ? ಸಾಮೂಹಿಕ ಕಾರ್ಯಸಿದ್ಧಿ. ತನ್ನನ್ನು ತಾನು ಇಲ್ಲವೇ ಇಲ್ಲ, ತಾನು ಅನ್ನೋದು ಇಲ್ಲವೇ ಇಲ್ಲ, ನೀನು ಅನ್ನೋದೇ ಅಲ್ಲಿರ್ತಕ್ಕಂಥದ್ದು. ಅದೇ ಶಂಕರರಿಗೂ ರಾಮಾನುಜರಿಗೂ ಇರುವ ಪ್ರಮುಖವಾದ ವ್ಯತ್ಯಾಸ. ಅಹಂ ಬ್ರಹ್ಮಾಸ್ಮಿ ಅಲ್ಲ, ತತ್ ತ್ವಮಾಸಿ, ನೀನು ಕಣಯ, ನೀನು ಅದೇಯ. ಹೀಗೆ ಉದ್ಧಾರ ಮಾಡಿದ್ದಾರೆ. ಗುರುವಾರ ಆರಿದ್ರಾ ನಕ್ಷತ್ರ ಮಧ್ಯಾಹ್ನ ಸ್ವಾಮಿ ಅವತಾರ ಮಾಡಿದ್ದು. ಆರಿದ್ರಾ ನಕ್ಷತ್ರದ ವಿಶೇಷತೆ ನಮಗೆ ಗೊತ್ತೇ ಇದೆ. ಅದರ ಹೆಸರೇ ಆರ್ದ್ರ ಅಂತೀವಿ. ಆರ್ದ್ರ ಅಂದರೆ ತೇವ ಅಂತ. ತೇವ ಅಂದರೆ ಯಾವಾಗಲೂ ಆ ಹೃದಯದಲ್ಲಿ ಆ ತೇವ ಇರ್ತಕ್ಕಂಥದ್ದು. ಹೇಳಿ. ಖಂಡಿತ. ಎಷ್ಟು ಅಂದರೆ ತೇವ ಅಂತ ಹೇಳ್ತು ಅಂತಂದರೆ ಅದು ತಂಪಾಗಿ ಅಂತ ಅರ್ಥೈಸಬಹುದು ನಾವು. ಹೌದು. ಯಾಕೆಂದರೆ ತಂಪು ಅಂತ ಹೇಳಿದ ತಕ್ಷಣವೇ ಮನುಷ್ಯನಿಗೆ ಒಂದು ರೀತಿ ಅದು ಆಹಾ. ಆಮೇಲೆ ಅವರು ಜನನ ಆಯಿತು. ಜನನ ಆದ ಮೇಲೆ ಪುನಃ ಅವರು 1017 ಕಾಂಚೀಪುರದಲ್ಲಿ ಕೈಂಕರ್ಯ ಮಾಡ್ತಾ ಇದ್ರು ಅನ್ನೋದು ಒಂದು ವಿಚಾರ. ಅವರ ತಂದೆ ಹೆಸರು ಕೇಶವ ಸೂರ್ಯ ಸೋಮಯಾಜಿ ಅಂತ ಯಜ್ಞಯಾಗಾದಿಗಳನ್ನು ಮಾಡೋದ್ರಲ್ಲಿ ಬಹಳ ಪರಿಣತರು. ಅವರು ರಾಮಾನುಜರ ಜನ್ಮ ಆದಮೇಲೆ ತಿರುಮಲೆಯಿಂದ ಬಂದಂಥ ಶ್ರೀಶೈಲ ಪೂರ್ಣರಿದ್ದ ಮಹಾನರು ಪೆರಿಯ ತಿರುಮಲೆಯಿಂದ ನಂಬಿ ಅವರ ಪೂರ್ವಾಶ್ರಮ ಸೋದರ ಮಾವ ಬಂದು ಮಗುವನ್ನು ನೋಡಿ ಏನು ಲಕ್ಷಣನಯ, ದಿವ್ಯವಾದ ಲಕ್ಷಣನಯ ಇದು. ಇದಕ್ಕೆ ರಾಮಾನುಜ ಅಂತಲೇ ಹೆಸರಿಡು ಅಂತ ಹೇಳ್ತಾರೆ. ಪಿತಾಮಹಸ್ಯಾಪಿ ಪಿತಾಮಹೋ ಯಃ ಪ್ರಾಚೇತಸಾದೇಶ ಫಲಪ್ರದಾಯ ಶ್ರೀ ಭಾಷ್ಯಕಾರೋತ್ತಮ ದೇಶಿಕಾಯ ಶ್ರೀಶೈಲಪೂರ್ಣಾಯ ನಮೋ ನಮಃ. ತಾವು ತಿರುಪತಿಗೆ ಹೋದ ತಕ್ಷಣ ದರ್ಶನ ಮಾಡ್ತೀರಿ. ಆ ರೀತಿ ಅವರು ಅವರೇ ಮುಂದೆ ರಾಮಾನುಜರಿಗೆ ಗುರುಗಳು ಆಗಿ ರಾಮಾಯಣದ ರಹಸ್ಯವನ್ನೆಲ್ಲ ಅದು ಮುಂದಿನ ಮಾತು. ಅಂದರೆ ಅದು ಅವರ ಮಾತುಲರು ಅಂತ ಹೇಳ್ಬೋದು. ಮಾತುಲರು ತಾಯಿಯ ಸೋದರ, ತಾಯಿಯ ಅಣ್ಣ ಕಾಂತಿಮತಿ ದೇವಿ ತಾಯಿ, ಅವರ ಅಣ್ಣ. ಈ ಕಾಂತಿಮತಿ ದೇವಿ ಇನ್ನೊಬ್ಬಳು ತಂಗಿ ಇದ್ಲು, ದ್ಯುತಿಮತಿ ದೇವಿ ಅಂತ. ಅವರೇ ಗಂಡ ಕಮಲನಯನ ಭಟ್ಟರು ಅಂತ. ಇಲ್ಲಿ ರಾಮಾನುಜರ ಜನನ ಆಗುವಾಗ ಆಮೇಲೆ ಹುಟ್ಟಿದವನು ಗೋವಿಂದ ಅಂತ ಹೆಸರಿಟ್ರು. ಅವರನ್ನೇ ಸ್ವಾಮಿಗಳು. ಅವರಿಬ್ಬರು ಹೇಗಿದ್ರು ನೋಡಿ ಅಲ್ವಾ. ಹೇಳಿ. ಆಮೇಲೆ ಅವರಿಗೆ ವಿದ್ಯಾಭ್ಯಾಸ, ಶಾಸ್ತ್ರ ಪರಿಚಯ ಎಲ್ಲ ಮಾಡಿಕೊಟ್ಟಂಥ ಅವರು. ಮತ್ತು ಮೊದಲು ಅದನ್ನು ಸ್ವಲ್ಪ ಹೇಳಿದ್ರಿ ಮಾತುಲರಿಂದಾನೇ ಅವರಿಗೆ ಶಾಸ್ತ್ರ ಎಲ್ಲ ಪರಿಚಯ ಆಯಿತು ಅಂತ ಹೇಳಿ. ಅದಾದ ನಂತರ ಅವರು ಕಾಂಚೀಪುರಂಗೆ ಬಂದು ವರದರಾಜನಿಗೆ ನಿತ್ಯ ಸೇವೆಯನ್ನು ಮಾಡಿ ಆತನಿಗೆ ತಿರುಮಂಜನಕ್ಕೆ ಬೇಕಾಗಿರುವಂತಹ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಶಾಸ್ತ್ರದಲ್ಲಿ ಮತ್ತೆ ನಮ್ಮ ಇತಿಹಾಸದಲ್ಲಿ ಖಂಡಿತ ಬರ್ತದೆ. ಆ ಆ ಬಾವಿ ಈಗಲೂ ಇದು. ರಾಮಾನುಜರು ನೀರನ್ನು 2 ಬಿಂದಿಗೆಗಳಲ್ಲೂ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ಭರತನಿಗೆ ಪ್ರತಿನಿತ್ಯ ಸವಿಸರಿಸ್ತಾ ಇದ್ದಲ್ಲ, ಆ ಕಣರ್ ಈಗಲೂ ಇದೆ ಅಲ್ವೇ. ಸಾಕ್ಷ್ಯ ಹೇಳುತ್ತೆ ಆ ಕಣರ್. ರಾಮಾನುಜರ ನೋಡಿದವರೇ ಹೇಳ್ತಾ ಇದ್ದಾರೆ, ಎಣ್ಣೆಯ ಮುಂಡಿ ಲಕ್ಷಣ, ಯಾಯನೆಯ ಲಕ್ಷಣ ಅಂತ ಇದ್ರು. ಅದನ್ನು ಮೊದಲು ಕಂಡವರು ಯಾಮನಾಚಾರ್ಯರು, ತಮಗೆ ಗೊತ್ತಿದೆ. ಹೌದು, ಮಹಾನ್ಮಾರು ಆಳ್ವಂದಾರ್ ಅಂತ ನಾವು ಹೇಳ್ತೀವಿ. ಅವರು ರಾಮಾನುಜರನ್ನ ವರದನ ಸನ್ನಿಧಿಯಲ್ಲಿ ಕಂಡರು. ಆ ವೇಳೆಗೆ ರಾಮಾನುಜರಿಗೆ ಮೊದಲ ಆಧ್ಯಾತ್ಮಿಕ ಗುರು, ಸ್ಪಿರಿಚುವಲ್ ಟೀಚರ್ ಆಗಿ ಕಾಂಚೀಪೂರ್ಣರು ತಿರುಪತಿ ನಂಬಿ ಪರಿಚಯ ಆಗಿತ್ತು. ಕಾಂಚೀಪೂರ್ಣರು ಸಾಕ್ಷಾತ್ತಾಗಿ ವರದನ ಹತ್ತಿರ ಮಾತನಾಡ್ತಾರೆ ಅನ್ನೋದುವೇ ಜನರಿಗೆ ಹೇಳ್ತಾ ಇದ್ದೆ. ನಾರಾಯಣರಿಗೆ ಅದೆಲ್ಲ ಗೊತ್ತಿದೆ, ನಾನು ಹೇಳೋದು ಎಷ್ಟಿಲ್ಲ. ಆದರೆ ನಾವು ತಿಳ್ಕೊಳ್ತೀವಿ ರಾಮಾನುಜರ ಬಗ್ಗೆ ಬಹಳ ಇದೆ. ಆ ನಂತರ ಹೇಳಿ. ಯಾಕೆಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಅವರು ಪ್ರತಿಯೊಂದು ದಿನವೂ ಕೂಡ ತೀರ್ಥ ಕೈಂಕರ್ಯವನ್ನು ಮಾಡ್ತಾ ಇರಬೇಕಾಗಿದ್ದರೆ ಯಾಮನಾಚಾರ್ಯರ ಆ ಒಂದು ಸ್ತೋತ್ರ ರತ್ನದಲ್ಲಿ ಕಸ್ತೀಸ್ಯ ಪರಮಸತ್ವ ಸಮಾಶ್ರಯಕಃ ಕಃ ಪುಂಡರೀಕನಯನಃ ಪುರುಷೋತ್ತಮಕ್ಕಃ ಅಂತ ಹೇಳಿದಾಗ ಇದನ್ನು ರಚಿಸಿದವ್ರು ಯಾರು ಅಂತ ಹೇಳಿ ರಾಮಾನುಜರು ಕೇಳಿದ್ರಂತೆ. ಅದ್ರ ಬಗ್ಗೆ ಅದು ಮಹಾನ್ ಭಾವರು ಸ್ತೋತ್ರ ರತ್ನ ಸಾಲು ಯಾಮನಾಚಾರ್ಯವೇ ರಚಿಸಿದ್ದು. ಅದನ್ನು ಹೇಳ್ತಾರೆ. ಆವಾಗ ರಾಮಾನುಜರಿಗೆ ಅವರು ನಾನು ನೋಡಬೇಕಲ್ವೇ, ಸಾಗರವು ಸಾಗರವನ್ನು ಸೇರಿದಂತೆ ಆಗಬೇಕಲ್ವೇ. ಒಂದು ಭಕ್ತಿ ಸಾಗರ, ಒಂದು ಕ್ರಿಯಾಸಾಗರ, ಕರ್ತೃ ಸಾಗರ, ಭಕ್ತಿ ಸಾಗರ, 2-3 ಸೇರಿದರೆ ಪ್ರಪತ್ತಿ ಸಾಗರ ಆಗಿಬಿಡುತ್ತೆ. ರಾಮಾನುಜರ ಫಿಲಾಸಫಿನಿ ಪ್ರಪತ್ತಿ ಅಂತ ನಾವು ಕರಿತೇವೆ. ಆನಂತರ ಹೇಳಿ. ನಾವು ಅವರ ಒಂದು ಚರಿತ್ರೆಯನ್ನು ನಾವು ಓದಿದಾಗ ಯಾಮನಾಚಾರ್ಯರಿಗೂ ಮತ್ತು ರಾಮಾನುಜರಿಗೂ ಎಲ್ಲೇ ಪ್ರತ್ಯಕ್ಷ ಹೇಗೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಅವರನ್ನು
ಪ್ರತ್ಯಕ್ಷವಾಗಿ ಅವ್ರನ್ನ ಎಲ್ಲಿ ಭೇಟಿಯಾಗಿರುವಂಥ ಸಂದರ್ಭವೇ ಬರಲಿಲ್ಲ. ಅದೊಂದು ಮಾತ್ರ ಮನಸ್ಸಿಗೆ ಅನಿಸುತ್ತೆ. ಯಾಕೆಂದರೆ ಅನಂತರ ರಾಮಾನುಜರೇ ಹೇಳ್ತಾ ಇದ್ದಂತೆ, ಯಾಮನಾಚಾರ್ಯರು ನನಗೆ ಸಿಕ್ಕಿ ಜೊತೆಲೇ ಇದ್ದಿದ್ರೆ ಎಲ್ಲರನ್ನೂ ಶರೀರ ಸಹಿತ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ. ಇಂತಹ ಶಕ್ತಿ ಮಣಿಮಂಟಪ ಮಾರ್ಗದಾಯಿ ರಾಮಾನುಜ ವಿಜಯತೆ ಯತಿರಾಜ ರಾಜ ಅಂತ ಹೇಳಿ ಅಲ್ವಾ. ಆಮೇಲೆ ಅವರು ತಿರ್ಗಾ ನಮ್ಮ ಕಾಂಚೀಪುರನ ಜೊತೆ ಶ್ರೀರಂಗಕ್ಕೆ ದಯಮಾಡಿಸಿದಾಗ ಕಾವೇರಿ ತೀರದಲ್ಲಿ ಅವರನ್ನ ಯಾಮನಾಚಾರ್ಯರಿಗೂ ಇವ್ರಿಗೂ ಭೇಟಿ ಆಗಿದ್ದೇನೆ. ಆದರೆ ಅದು ಪಾರ್ಥಿವ ಶರೀರವಾಗಿ ಯಾಮನಾಚಾರ್ಯರನ್ನ ನೋಡುವಂಥ ಪರಿಸ್ಥಿತಿ ಆದರೆ ಆ 3 ಬೆರಳುಗಳು ಇದೆಯಲ್ಲ, ಅದ್ರ ಬಗ್ಗೆ ಹೇಳಲೇಬೇಕು. ಅಯ್ಯೋ, ಅದು ರಾಮಾನುಜರ ಅಷ್ಟೋತ್ತರದಲ್ಲೂ ಉಕ್ತವಾಗಿದೆ. ಆಂಧ್ರಪೂರ್ಣರು ಅಂತ ನಮ್ಮ ರಾಮನಾಥ್ಪುರದ ಶ್ರೀಪಾದ ನಮ್ಮ ತೀರ್ಥ ಸೇವೆ ಮಾಡ್ತೀವಲ್ಲ, ಅದ್ರ ಆಂಧ್ರಪೂರ್ಣರು ಅಂತ ವಡಹನಂಬಿ ಅಂತ ಅವರು ಬರೆದಿರೋ ರಾಮಾನುಜ ಅಷ್ಟೋತ್ತರದಲ್ಲಿ ಬರುತ್ತೆ. ರಾಮಾನುಜ ಪದಾಶ್ರಿತಾಯ ನಮಃ ಅಂದಾಗ ರಾಮಾನುಜ ಅಂಗುಳಿ ಮೋಚಕಾಯ ನಮಃ ಅಂತ ಬರುತ್ತೆ. ಅಂಗುಳಿ ತ್ರಿಯಂಗುಳಿ ಮೋಚಕಾಯ ಅಂದ್ರೆ 3 ಬೆರಳುಗಳು ಅದು ಮಡಿಸ್ಕೊಂಡಿದ್ದಲ್ಲ. ಅದು ತಾವು ಹೇಳಬೇಕು, ಅದು ಯಾಕೆ ಮಡಿಸ್ಕೊಂಡಿತ್ತು ಅದನ್ನ ನೀವು ಹೇಳಬೇಕು. ಇಲ್ಲಿ ಒಂದು ಶ್ರೀಭಾಷ್ಯಕ್ಕೆ ಸರಿಯಾದ ಒಂದು ಬರಿಬೇಕು, ಭಾಷ್ಯವನ್ನು ಬರೀಬೇಕು, ವ್ಯಾಖ್ಯಾನವನ್ನು ಬರೀಬೇಕು. ಇನ್ನೊಂದು ಗೀತೆಗೆ ಬರೀತಕ್ಕಂಥದ್ದು, ಇನ್ನೊಂದು ಒಂದು ಅಚ್ಚುಕಟ್ಟಾದಂಥ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು, ಶ್ರೀ ಸಿದ್ಧಾಂತವನ್ನು ಇಡೀ ಜಗತ್ತಿನಲ್ಲಿ ಹರಡಬೇಕು ಅಂತಕ್ಕಂಥದ್ದು. ಹೀಗೆ ಈ 3-4 ಅನೇಕ ಅವರಿಗೆ ಯಾವ ರೀತಿ ಅನಿಸಿತ್ತು ಅದನ್ನು ಹೇಳಿದ ಮೇಲೆ ಆ 3 ಬೆರಳು ನೆಟ್ಟಗಾಯ್ತಂತೆ. ಎಂತಹ ಒಂದು ಇದಲ್ಲ ಅದು ಖಂಡಿತ ಯೋಗ ಪ್ರಕ್ರಿಯೆ ಸರ್. ಯೋಗ ಯೋಗ ದಿವ್ಯವಾದ, ಯಾರು ಏನೇ ಹೇಳಲಿ ದಿವ್ಯವಾದ ಯೋಗ ಪ್ರಕ್ರಿಯೆ. ನಮ್ಮ ಕಣ್ಣೆದುರಿಗೆ ಇದ್ದಂತಹ ಹೇಳಬೇಕು ಅಂದರೆ ಪರಮಹಂಸ ಯೋಗಾನಂದ ಅಂತ ಇದ್ದರು. ಅವರು ಹೋದ ಮೇಲೆ ಕೂಡ 21 ದಿವಸ ಶರೀರವನ್ನು ಮೇಂಟೈನ್ ಮಾಡಿದರು. ಯಾವ ರೀತಿಯೂ ಕೆಳಕು ಬರಲಿಲ್ಲ, ಇನ್ನೂ ಕಳೆದಾಗಿತ್ತು. ಅಂದರೆ ಯೋಗವನ್ನು ಯಾಮನಾಚಾರ್ಯರು ಹೇಗೆ ಮೆರೆದರು, ಹೇಗೆ ರಾಮಾನುಜರು ಬರೋ ತನಕ ಅವರ ಒಳಗಿನ ಕುದಿ ಕಾದಿತ್ತು ರಾಮಾನುಜರು ಬರುವಿಕೆಯನ್ನು. 3 ಬೆರಳು ನೆಟ್ಟಗಾಯ್ತು. ಯಾವಾಗ ಶಿಷ್ಯರನ್ನು ನೋಡ್ಬಿಟ್ರ ಇವ್ರನ್ನ ಹೇಳ್ಕೊಂಡ್ರು. ಯಾಕಂದ್ರೆ ನಾವಿವಾಗೆಲ್ಲ ಹೇಳ್ತೀವಿ ಸಂದೇಶವನ್ನು ರವಾನೆ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಹೇಳಿ. ಆದರೆ ಆ ಒಂದು ದಿವ್ಯ ಸಂದೇಶವನ್ನು ರಾಮಾನುಜರು 3 ನಿಮ್ಮ ಮನಸ್ಸಿನಲ್ಲಿರುವಂಥ ಇದನ್ನೆಲ್ಲ ಆಸೆಯನ್ನು ನಾನು ಪೂರೈಸ್ತೇನೆ ಅಂತ ಹೇಳಿದ ತಕ್ಷಣವೇ ನೋಡಿ ಎಂತಹ ಒಂದು ಪರಮಾದ್ಭುತ. ಅದು ಪರಮಾದ್ಭುತ. ಯಾಮನಾಚಾರ್ಯರು ಒಂದೊಂದೇ ಅಂಗುಳಿಗಳು ಒಂದೊಂದೇ ತೆಗೆದುಕೊಂಡಂತ ಅಂದಾಗ ಆ ಗುರು ಶಿಷ್ಯ ಸಂಬಂಧ ಯಾವ ರೀತಿ ನಿಜವಾಗಲೂ ಬಹಳ ದೊಡ್ಡ, ತುಂಬ ದೊಡ್ಡದು. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.